ಪುತ್ರಪ್ಪ ಬೈರ್ಗೊಂಡ ಮಾದೇವ್ ಬೈರ್ಗೊಂಡ ಸಿಕ್ಕಿಲ್ಲ ಅವತ್ತು. ಇವ್ರ ತಮ್ಮ ಒಬ್ಬ ಇದ್ದ ಕಾಶಿನಾಥ್ ಅಂತ ಏನೋ, ಕಾಶಿನಾಥ್ ಅವ್ನು ಸಿಕ್ಕಾನ, ಅವ್ನು ಹೊಡೆದಾರ. ಮತ್ತೆ ಒಂದು 3 ಜನ ಅವ್ರ ಕಡೆಯವರು ಅಂತ ಹೇಳಿ ಅವ್ರಿಗೆ ಹೊಡೆದಾರ. 4 ಜನ ಡೆತ್ ಆಗಿದ್ದು. ನಮ್ಮನ್ನ ಯಾವತ್ತಾದ್ರೂ ಹೊಡಿತಾರೆ ಇವರು ಅಂತ ಹೇಳ್ಕೊಂಡು ಪುತ್ರಪ್ಪ, ಮಾದೇವ್ ಬೈರ್ಗೊಂಡ, ಇವ್ರ ಅಣ್ಣ ತಮ್ಮಂದ್ರು ಎಲ್ಲ ಸೇರ್ಕೊಂಡು ಒಂದು ಜೀಪು, ಆ ಜೀಪಿಗೆ 6 mm ಶೀಟು ತಗಡು ಏನು ಹಾಕ್ತವೆ ಅಂತ ನಾವು ಜಂಕ್ ಸೀಟ್ಗಳನ್ನು ಹಾಕಿ ಅದನ್ನ ಫೈರ್ ಮಾಡಿದ್ರು ಅದ್ರಾಗ ಹೋಗಿರಬಾರ್ದು ಅಂತೇಳಿ ಬುಲೆಟ್ ಪ್ರೂಫ್ ಟೈಪ್ ಮಾಡ್ಕೊಂಡಿದ್ರು ಅವ್ರು. ಅವಾಗ ಯಾರು ಹತ್ತಕ್ಕೆ ಬರಲ್ಲ. ಮತ್ತೆ ಸುತ್ತಲೂ ಅಲ್ಲೆಲ್ಲೇ ಹೋಲ್ಗಳು ಮಾಡ್ಕೊಂಡು ಯಾರಾದ್ರೂ ಅಟ್ಯಾಕ್ ಮಾಡಿದ್ರು ಅಂತಂದ್ರೆ ಹೊಡ್ಯಕ್ಕೆ ಅವರು ಇದನ್ನ ಮಾಡ್ಕೊಳ್ಳೋರು. ಕೆಳಗಡೆ ಬಿಟ್ಟಾಗ ಮಾತ್ರ ನಾವು ಮೇಲೆ ಹತ್ತಕ್ಕೆ ಸಾಧ್ಯ. ಮತ್ತೆ ನಾವು ಹತ್ತಿದ ಮೇಲೆ ಎಣ್ಣೆ ತೆಗೆದು ಮೇಲೆ ಇಟ್ಕೊಂಡ್ಬಿಡೋರು. ಮತ್ತೆ ಅಷ್ಟು ಸೇಫ್ಟಿನೂ ಮಾಡಿಕೊಂಡು ಒಂದು ಸ್ಟೇನ್ ಗನ್ನು, ಒಂದು ಪಿಸ್ಟಲ್ 9mm ಪಿಸ್ಟಲ್ ಸ್ಟೇನ್ ಗನ್ನು ಇಟ್ಕೊಂಡೆ ನಾನು ಹೋದೆ. ನಾನು ಜರ್ಕಿನ್ ಹಾಕಿ. ಈಗ ನಾನು ಇವತ್ತು ನಿಮ್ಗೆ ಏನೋ ಥ್ರೆಟ್ ಐತಿ, ನಮ್ಗೆ ಏನಾರ ಅಟ್ಯಾಕ್ ಮಾಡ್ಬೋದು ಅವರು, ನೀವು ಬರ್ರಿ ಸರ್ ಅಂತ ನೀವು ನನ್ನ ಕರಿತೀರಿ. ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಎಷ್ಟು ದಿವಸ ಬರೋಕ್ಕಾಗುತ್ತೆ? ಭೇಟಿ ಆಗಕ್ಕೆ ಮಾಹಿತಿ ಕೊಡಕ್ಕಂತ